ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ವಿದ್ಯಾ. ಇದು ನನ್ನ ಮೊದಲನೇ ಡೈಲಿ ವ್ಲಾಗ್ ಆಗಿರುತ್ತೆ. ಇನ್ಮೇಲೆ ಡೈಲಿ ವ್ಲಾಗ್ ಮಾಡಬೇಕು ಅಂತ ಡಿಸೈಡ್ ಆಗಿದ್ದೀನಿ. ಬನ್ನಿ ಇವತ್ತಿನ ಸ್ಪೆಷಲ್ ನೋಡೋಣ. ಇವತ್ತು ಆಕ್ಚುಲಿ ಒಂದು ಬರ್ಡೇ ಫಂಕ್ಷನ್ ಇತ್ತು. ಅದಕ್ಕೋಸ್ಕರ ಬೆಳಗ್ಗೆ ಬೆಳಗ್ಗೆ ಬೇಗ ಫ್ರೆಶ್ ಅಪ್ ಆಗಿ ಈ ತರ ಟ್ರೆಡಿಷನಲ್ ಆಗಿ ರೆಡಿ ಆಗ್ತಿದ್ದೀನಿ. ಇನ್ನು ನಾನು ಹಾಕೊಂಡಿರೋ ಈ ಡ್ರೆಸ್ಸು ನನಗೆ ನಮ್ಮ ಅಮ್ಮ ತಕ್ಕೊಟ್ಟಿರೋಂತ ಮೊದಲನೇ ಟ್ರೆಡಿಷನಲ್ ಡ್ರೆಸ್. ಇದೊಂಥರ ನನಗೆ ಸ್ಪೆಷಲ್. ಸೊ ಈ ಡ್ರೆಸ್ ನ ಹಾಕೊಂಡು ಬೇಗ ಬೇಗ ರೆಡಿ ಆಗ್ತಿದ್ದೆ. ನಾನು ಜಾಸ್ತಿ ಮೇಕಪ್ ಅಂತೂ ಮಾಡ್ಕೊಳ್ಳೋದಿಲ್ಲ. ಸಿಂಪಲ್ ಆಗಿ ಮಾಯಶ್ಚರೈಸರು, ಸನ್ಸ್ಕ್ರೀನು ಮತ್ತೆ ಫೌಂಡೇಶನ್ ಹಾಕೊಂಡು ಸಿಂಪಲ್ ಆಗಿ ರೆಡಿ ಆಗಿದ್ದೆ. ಮತ್ತೆ ಯಾವುದೇ ರೀತಿ ಹೇರ್ ಸ್ಟೈಲ್ ಅಂತೂ ಮಾಡೋ ಅವಶ್ಯಕತೆ ಅಂತೂ ಇಲ್ಲ. ನಾನು ಯೂಸ್ ಮಾಡೋ ಮಾಯಶ್ಚರೈಸರ್ ಬಂದು ಡಾಕ್ಟರ್ ಸಜೆಸ್ಟ್ ಮಾಡಿರುವಂತ ಒಂದು ಆಕ್ನೆ ಮಾಯಿಸ್ಟ್ ಅಂತ ಮಾಯಶ್ಚರೈಸರು. ಸೊ ಇದನ್ನ ಹಾಕೋದಕ್ಕೆ ಸ್ಟಾರ್ಟ್ ಆದಾಗಿಂದ ನನಗೆ ಯಾವುದೇ ರೀತಿಯಾದಂತ ಆಕ್ನೆ ಇರ್ಬೋದು, ಇಲ್ಲಾಂದ್ರೆ ಮಾರ್ಕ್ಸ್ ಆಗ್ಲಿ ಏನು ಕೂಡ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಸಿಂಪಲ್ ಆಗಿ ಒಂದು ಫೌಂಡೇಶನ್ ಅಪ್ಲೈ ಮಾಡಿದ್ದೆ. ಇದಾದ್ಮೇಲೆ ಈ ಡ್ರೆಸ್ಸಿಗೆ ಮ್ಯಾಚ್ ಆಗುವಂತ ಗಾಜಿನ ಬಳೆಗಳನ್ನ ನಾನು ತಗೊಂಡಿದ್ದೆ. ನನಗೆ ಯೂಶುವಲ್ ಆಗಿ ಮೆಟಲ್ಸ್ ಗಿಂತ ಗಾಜಿನ ಬಳೆಗಳು ಅಂದ್ರೆ ತುಂಬಾ ಇಷ್ಟ. ಬಟ್ ಇವಾಗಂತೂ ಗಾಜಿನ ಬಳೆಗಳೇ ತುಂಬಾ ಕಾಸ್ಟ್ಲಿ ಆಗೋಗಿದೆ. ನಾನು ಹಾಕೊಂಡಿರೋ ಈ ಪೇರ್ ಆಫ್ ಬ್ಯಾಂಗಲ್ಸ್ ಬಂದು 200 ರುಪೀಸ್ ತಗೊಂಡಿದ್ರು. ಡಿಸೈನ್ ಆತರ ಇದೆ, ಚೆನ್ನಾಗಿದೆ ಅಂತ ಹೇಳಿ ನಾನು ಕೂಡ ಕೊಟ್ಟು ತಗೊಂಡಿದ್ದೆ. ಇದಾದ್ಮೇಲೆ ನಮ್ ಹೇರ್ ಸ್ಟೈಲ್ ಕೇಳ್ಬೇಕಾ, ಜಸ್ಟ್ 2 ಮಿನಿಟ್ಸ್ ಅಲ್ಲಿ ಬಾಯ್ಸ್ ಬಾಚ್ಕೊಳ್ಳೋ ತರ ಸ್ಪೈಕ್ಸ್ ನ ಮಾಡ್ಕೊಂತೀನಿ. ನನಗೆ ಯಾವ್ದೇ ರೀತಿ ಮಿರರ್ ಅಂತ ಅವಶ್ಯಕತೆ ಇಲ್ಲ. ನಾನು ಹೇರ್ ಕೂಮ್ ಮಾಡ್ಬೇಕಾದ್ರೆ ಯಾವ ತರ ಅದನ್ನ ಕ್ರಾಪ್ ತೆಗಿಬೇಕು, ಯಾವ ತರ ಅದನ್ನ ಸೆಟ್ ಮಾಡ್ಬೇಕು, ಆಟೋಮೆಟಿಕಲ್ ಆಗಿ ನನಗೆ ಬಂದ್ಬಿಡುತ್ತೆ ಅದು. ಸೊ ಈ ತರ ನಾನು ಹೇರ್ ಸ್ಟೈಲ್ ಅನ್ನ ಮಾಡ್ಕೊಂಡಿದ್ದೆ. ಫೈನಲ್ ಆಗಿ ನನ್ನ ಲುಕ್ ಈ ತರ ಇತ್ತು. ಹೇಗ್ ಕಾಣಿಸ್ತಿದೀನಿ ಅಂತ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ. ಇಷ್ಟ ಚೆನ್ನಾಗಿ ರೆಡಿ ಆದ್ಮೇಲೆ ಸುಮ್ನೆ ಇರೋದಕ್ಕಾಗತ್ತಾ? ನಾನು ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ತುಂಬಾ ಪೋಸ್ ಗಳನ್ನ ಕೊಡ್ತಿದ್ದೆ. ನಮ್ಮಮ್ಮ ಅದನ್ನ ನೋಡಿ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ, ಆದ್ರೆ ನೀನ್ ಇಷ್ಟ ಲೇಟ್ ಮಾಡಿದ್ರೆ ಇವತ್ತು ನಾವು ಫಂಕ್ಷನ್ಗೆ ಹೋಗೋದಿಲ್ಲ, ಬೇಗ ಬಾ ಅಂತ ಹೇಳಿ ಬೇಗ ಕರಿತಿದ್ರು. ನಾನು ಕೂಡ ಬೇಗ ಬೇಗ ನನ್ನ ಫೋಟೋಸ್ ಎಲ್ಲ ಮುಗಿಸಿ ಹೋದೆ. ಹೋಗ್ ನೋಡಿದ್ರೆ ಇವತ್ತು ಕರ್ಡ್ ರೈಸ್ ನಮ್ಮ ಮನೆಯಲ್ಲಿ. ಬೆಳಗ್ಗೆ ಬೆಳಗ್ಗೆನೆ ಕರ್ಡ್ ರೈಸಾ ಅಂತ ಅನಿಸ್ಬಿಟ್ಟು, ಬಟ್ ಆದ್ರೆ ಈ ಬೇಸಿಗೆನಲ್ಲಿ ಕರ್ಡ್ ರೈಸೇ ಬೆಸ್ಟ್ ಅಂತ ಅನಿಸ್ಬಿಟ್ಟು ಕರ್ಡ್ ರೈಸ್ ನ ತಿಂದೆ. ಜೊತೆಗೆ 1 ಗ್ಲಾಸ್ ಎಳ್ನೀರನ್ನ ಕುಡಿದು ಬೇಗ ಬೇಗ ಹೊರಟ್ವಿ. ಸೊ ಫೈನಲಿ ರೆಡಿಯಾಗಿ ಹೋಗ್ತಾ ಇದ್ದೀವಿ. ತುಂಬ ದಿವಸ ಆದಮೇಲೆ ನಾವು ಯಾವುದೋ ಒಂದು ಫಂಕ್ಷನ್ ಅಂತ ಅಟೆಂಡ್ ಮಾಡ್ತಾ ಇರೋದು. ಆಲ್ಮೋಸ್ಟ್ ನಮ್ಮದು ಮ್ಯಾರೇಜ್ ಆದಾಗಿಂದ ಯಾವುದೇ ರೀತಿ ಫಂಕ್ಷನ್ಗಳನ್ನ ನಾವು ಅಟೆಂಡ್ ಆಗೇ ಇಲ್ಲ. 1-2 ಇಲ್ಲೆಲ್ಲೋ ಬ್ಯಾಂಗ್ಳೂರಲ್ಲಿ ಯಾವುದಾದ್ರೂ ಫ್ರೆಂಡ್ಸ್ ಮ್ಯಾರೇಜಸ್ಸು ಏನಾದರೂ ಫಂಕ್ಷನ್ಗಳಿದ್ರೆ ಅದನ್ನ ಮಾತ್ರ ನಾವು ಅಟೆಂಡ್ ಆಗಿರೋದು. ಮತ್ತು ಆಲ್ಮೋಸ್ಟ್ ಈ ಕ್ಯಾನ್ಸರಿಂದನೂ ಅಷ್ಟೇ ಯಾವುದನ್ನು ಅಟೆಂಡ್ ಮಾಡೋದಕ್ಕೆ ಆಗ್ತಿರ್ಲಿಲ್ಲ. 6 ಮಂತ್ಸು ನಾನು ಎಲ್ಲೂ ಟ್ರಾವೆಲ್ ಕೂಡ ಮಾಡಿರಲಿಲ್ಲ ಅಷ್ಟಾಗಿ. ಅದಾದಮೇಲೆ ಏರೆಲ್ಲ ರಿಮೂವ್ ಆದಮೇಲೆ ಒಂದು ಮ್ಯಾರೇಜ್ ಫಂಕ್ಷನ್ನ ಅಟೆಂಡ್ ಮಾಡಿದ್ದೆ, 1-2 ಅಟೆಂಡ್ ಮಾಡಿದ್ದೆ. ಅದರಲ್ಲಿ ಯಾಕೆ ನನಗೆ ಹೋಗೋದಕ್ಕೆ ಫಂಕ್ಷನ್ಗಳಿಗೆ ಇಂಟ್ರೆಸ್ಟ್ ಇರ್ತಿರ್ಲಿಲ್ಲ ಅಂದರೆ, ಹೇರೆಲ್ಲ ತುಂಬ ಕ್ಲೀನ್ ಶೇವ್ ಆಗಿತ್ತು. ತುಂಬ ಜನ ನನ್ನನ್ನು ತುಂಬ ಸ್ಟೇರಿಂಗ್ ಮಾಡ್ತಿದ್ರು. ಅಂದರೆ ಯಾವಾಗಲೂ ನನ್ನೇ ನೋಡ್ತಿದ್ರು, ಏನೋ ಒಂಥರ ಏನಾಗಿದೆ ಈ ಹುಡುಗಿಗೆ ಅಂತ ಒಂಥರ ದಿಟ್ಟಿಸಿ ನೋಡ್ತಾ ಇರೋದು. ಅದನ್ನೆಲ್ಲ ನನ್ನ ಕೈಲಿ ಫೇಸ್ ಮಾಡೋದಕ್ಕೆ ಆಗ್ತಿರ್ಲಿಲ್ಲ. ಆಮೇಲೆ ಒಂದ್ಸಲ ಏನಾಗೈತೆ ಅಂದರೆ, ಒಂದು ಮ್ಯಾರೇಜ್ ಫಂಕ್ಷನಲ್ಲಿ, ಅದು ರೀಸೆಂಟಾಗಿ ಪುನೀತ್ ಅವ್ರ ಕಡೆದು ಒಂದು ಅವ್ರ ಫ್ರೆಂಡ್ ಮ್ಯಾರೇಜು ಹೋಗಿದ್ವಿ. ನಾನವತ್ತು ಆ್ಯಕ್ಚುಲಿ ಆಫೀಸ್ ಮುಗಿಸಿ ಹೋಗ್ಬೇಕಿತ್ತು ಮ್ಯಾರೇಜ್ಗೆ, ಅಂದರೆ ವೀಕ್ ಡೇಸಲ್ಲಿತ್ತು. ಸೊ ಆಫೀಸಿಂದ ಸ್ಟ್ರೇಟಾಗಿ ಬಂದಿದ್ದೆ. ಅವತ್ತು ಏನು ಆಫೀಸ್ ವೇರು ಒಂಥರ ಫಾರ್ಮಲ್ ವೇರ್ಸ್ ಹಾಕಿದ್ದೆ. ಪರವಾಗಿಲ್ಲ ಇದರಲ್ಲೇ ಬಾ ಅಂತ ಹೇಳಿದರು, ಈಗ ರೆಡಿ ಆಗೋದಕ್ಕೆ ಟೈಮ್ ಇಲ್ಲ ಅಂತ. ಸೊ ಹಾಗೆ ರೆಡಿಯಾಗಿ ಹೋಗಿದ್ದೆ ಗಾಯ್ಸ್. ಎಲ್ಲ ವಿಶ್ ಮಾಡಿದ್ವಿ, ಹೋಗಿ ಊಟಕ್ಕೆ ಕುಂತಿದ್ವಿ. ಊಟ ಎಲ್ಲ ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಊಟದಲ್ಲಿ ತಾಂಬೂಲ ಕೊಡ್ತಾರಲ್ಲ, ಅದರಲ್ಲಿ ಬಾಯ್ಸ್ಗೆ ತೆಂಗಿನಕಾಯಿ ಕೊಡ್ತಿದ್ರು, ಲೇಡೀಸ್ಗೆಲ್ಲ ಒಂದು ಪ್ಲೇಟ್ನ ಕೊಡ್ತಿದ್ರು. ಸೊ ನನಗೆ ಆ್ಯಕ್ಚುಲಿ ಫಸ್ಟು ಒಂದು ಕ್ಯಾಟ್ರಿಂಗ್ನವರು ಒಂದು ಲೇಡಿ ಬಂದು ಯಾರ್ಯಾರು ಬಾಯ್ಸ್ ಇದ್ದಾರೆ ಅವ್ರಿಗೆಲ್ಲ ತೆಂಗಿನಕಾಯಿನ ಕೊಡ್ತಾ ಹೋದರು, ತಾಂಬೂಲನ. ನನಗೆ ನೆಕ್ಸ್ಟು ಲೇಡೀಸ್ ಕ್ಯಾಟಗರಿ ಬಂದಾಗ ನನ್ನನ್ನು ಕೊಡಲೇ ಇಲ್ಲ ಗೈಸ್. ಯಾಕಂದರೆ ನನ್ನನ್ನು ಅವ್ರು ಐಡೆಂಟಿಫೈನೇ ಮಾಡಲಿಲ್ಲ, ಏನೋ ಒಂಥರ ಬಾಯ್ ಥರ ಕಾಣಿಸ್ತಾಳೆ ಅನ್ನೋ ಥರ. ಆಮೇಲೆ ಲೇಡೀಸ್ ಕ್ಯಾಟಗರಿ ಬಂದಾಗ ಅವ್ರು ನನಗೆ ಕೊಡಲೇ ಇಲ್ಲ ಗೈಸ್. ಏನಾಯ್ತಂದರೆ, ಅವರು ನಾರ್ಮಲಾಗಿ ಏನೋ ನಾವು ಹಾಕಿರೋ ಡ್ರೆಸ್ಸು, ಸ್ಯಾರಿನೋ ಈ ಥರ ನೋಡಿ ನೋಡಿ ಕೊಟ್ಕೊ ಹೋಗ್ತಿದ್ರು ಅನ್ಸುತ್ತೆ. ಮತ್ತು ನನ್ನ ಹೇರ್ ಕೂಡ ಬಾಯ್ ಸ್ಟೈಲೇ ಇತ್ತು. ಅವ್ರು ನಾನು ನೋಡಲೇ ಇಲ್ಲ, ಮುಂದೆ ಕೊಟ್ಟೋಗ್ಬಿಟ್ರು. ಅವ್ರು ನನ್ನ ಪಕ್ಕದಲ್ಲಿರೋ ಲೇಡೀಸ್ಗೆಲ್ಲ ಕೊಡ್ತಾ ಹೋದರು, ಬಟ್ ನನಗೆ ಮಾತ್ರ ಕೊಟ್ಟಿರಲಿಲ್ಲ. ನನಗಂತೂ ಆ ಟೈಮಲ್ಲಿ ನಿಜ ಹೇಳ್ಬೇಕಂದ್ರೆ ಕಣ್ಣಲ್ಲಿ ನೀರು ತುಂಬ್ಕೊಬಿಟ್ಟಿತ್ತು ಗೈಸ್. ಯಾಕೆ ಇವರು ನನ್ನನ್ನು ಐಡೆಂಟಿಫೈನೇ ಮಾಡಲಿಲ್ಲ ಅಂದರೆ, ಪ್ಲೇಟ್ಗೋಸ್ಕರ ಅಂತೂ ಅಲ್ಲ, ಏನಿದು ನನ್ನನ್ನು ಐಡೆಂಟಿಫೈ ಮಾಡಬೇಕಲ್ವಾ, ನನಗೂ ಕೊಡಬೇಕಲ್ವ, ಅಟ್ಲೀಸ್ಟ್ ಒಂದು ತೆಂಗಿನಕಾಯಿನಾದರೂ ಕೊಟ್ಟಿರ್ಬೇಕಿತ್ತಲ್ಲ ಅಂತ ನನಗೆ ಏನೋ ಒಂಥರ, ಅಟ್ಲೀಸ್ಟ್ ಬಾಯ್ ಅಂತನಾದರೂ ಐಡೆಂಟಿಫೈ ಮಾಡಬೇಕಿತ್ತಲ್ಲ ಅಂತ ತುಂಬ ಬೇಜಾರಾಗೋಗಿತ್ತು.
ಒಂಥರ ಕಣ್ಣಲ್ಲಿ ನೀರು ತುಂಬ್ಕೊಂಡೇ ಬಿಟ್ಟಿತ್ತು. ಪುನೀತ್ ಅವರು ನೋಡಿಬಿಟ್ರು. ಅದಾದಮೇಲೆ ಅವರು ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೋ, ಏನಾಗಲ್ಲ ಅಂತ ಅಂದರು. ಆಮೇಲೆ ನನ್ನ ಪಕ್ಕದಲ್ಲಿ ಕೂತಿರೋಂಥ ಒಂದಷ್ಟು ಲೇಡೀಸ್ ಇದ್ದರು. ನಿಜವಾಗ್ಲೂ ಅವ್ರಿಗೊಂಥರ ಥ್ಯಾಂಕ್ಸ್ ಹೇಳಲೇಬೇಕು. ನಾನೇನು ಆ ಟೈಮಲ್ಲಿ ಜಾಸ್ತಿ ರಿಯಾಕ್ಟ್ ಮಾಡೋಕ್ಕೆ ಹೋಗಲಿಲ್ಲ. ಅದಕ್ಕೆ ಅವರು ಕರೆದು ಹೇಳಿದ್ರು, ಇಲ್ಲಿ ಇವ್ರು ಕೂತಿದ್ದಾರೆ, ಅವರು ಫಾರ್ಮಲ್ ಡ್ರೆಸ್ ಹಾಕಿದ್ದಾರೆ, ಮೇ ಬಿ ಅವ್ರ ಹೇರ್ ಸೂಟ್ ಆಗಲ್ಲ ಅಂತ ಆ ಥರ ಹಾಕಿದ್ದಾರೆ, ಅವ್ರಿಗೂ ಕೊಡಿ, ಅವ್ರ ಲೇಡಿ ಅಂತ ಅವರು ಕರೆದು ಹೇಳಿದ್ರು. ಅದಾದಮೇಲೆ ನಿಜವಾಗ್ಲೂ ಗಾಯ್ಸ್ ಅವತ್ತಿಂದ ನನಗೆ ಒಂಥರ ಎಲ್ಲರೂ ಹೊರಗಡೆ ಹೋಗಬೇಕು ಅಂದರೆ ಸ್ವಲ್ಪ ಬೇಜಾರು. ಈ ಥರ ಒಂದು 2-3 ಇನ್ಸಿಡೆಂಟ್ ಆಯಿತು. ಸ್ಪೆಷಲಿ ನನಗೆ ಆಲ್ಮೋಸ್ಟ್ 3 ಮಂತ್ಸಿಂದನೂ ಅಷ್ಟೇ ಡಿಮಾರ್ಟ್ಗೆ ಹೋದಾಗೆಲ್ಲ ಈ ಥರ ಆಗ್ತಾ ಇರುತ್ತೆ. ಫಸ್ಟು ಲೇಡೀಸ್ಗೆ ಸ್ಕ್ಯಾನ್ ಮಾಡ್ತಾರೆ, ಸ್ಕ್ಯಾನ್ ಆದಮೇಲೆ ನೆಕ್ಸ್ಟು ಜೆಂಟ್ಸ್ಗೆ ನಾರ್ಮಲ್ ಆಗಿ ಒಂಥರ ಸ್ಕ್ರೀನ್ ಸ್ಕ್ಯಾನ್ ಥರ ಮಾಡ್ತಾರೆ. ಅದನ್ನು ನನಗೂ ಅದನ್ನು ಮಾಡ್ತಿದ್ರು 2-3 ಸಲ. ಅದು ಜೆಂಟ್ಸ್ ಸೆಕ್ಯೂರಿಟೀಸೇ ಮಾಡ್ತಿದ್ರು. ನನಗಂತೂ ತುಂಬ ಎಂಬ್ಯಾರಸಿಂಗ್ ಅನಿಸ್ತಿತ್ತು. 1-2 ಸಲ ಹೇಳಿದೆ ಐ ಆಮ್ ಅ ಗರ್ಲ್ ಅಂತ ಹೇಳಿ ಅವ್ರಿಗೆ ಐಡೆಂಟಿಫೈ ಮಾಡಿ ಹೇಳಿದೆ ಕೂಡ. 1-2-3 ಸಲ ಆ ಥರ ಆಯಿತು. ಇವಾಗೇನಾದರೂ ಯಾರಾದರೂ ಆ ಥರ ಮಾಡಿದರೆ ನಾನು ಅವ್ರು ಮಾಡೋದಕ್ಕೆ ಮುಂಚೆನೇ ಕೂಡ ಸ್ಟಾಪ್ ಮಾಡಿಬಿಡ್ತೀನಿ. ಅಷ್ಟು ಬೇಜಾರಾಗ್ಬಿಟ್ಟಿದೆ ನನಗೆ ಅದರಿಂದ. ಸೊ ಹಾಗಾಗಿ ಯಾವುದಾದ್ರೂ ಫಂಕ್ಷನ್ ಇದ್ರೂ ಅಷ್ಟೇ ನಾನು ಅಷ್ಟಾಗಿ ಅಟೆಂಡ್ ಆಗ್ತಿರ್ಲಿಲ್ಲ. ಇವಾಗೂ ಅಷ್ಟೇ ಇದೊಂದು ಫ್ಯಾಮಿಲಿ ಫಂಕ್ಷನ್ ಆಗಿರೋದ್ರಿಂದ ಹೋಗಲೇಬೇಕು ಅಂತ ಅನಿಸ್ತು. ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ನೋಡಿ ಪುನೀತ್ ಅವರು ರೆಡಿಯಾಗಿದ್ದಾರೆ. ಅವ್ರ ಕಾರ್ ಡ್ರೈವಿಂಗಲ್ಲಿ ಬ್ಯುಸಿ ಆಗಿದ್ದಾರೆ. ಅವ್ರನ್ನ ಈಗ ಮಾತಾಡ್ಸೋದಕ್ಕಾಗಲ್ಲ. ಸೊ ಯಾರೇ ಆದರೂ ಅಷ್ಟೇ ನಾವು ಯಾರನ್ನೇ ಆಗಲಿ ಐಡೆಂಟಿಫೈ ಮಾಡಬೇಕಾದ್ರೆ ಅವ್ರನ್ನ ಒಂದು ಸಲ ಮಾಡಿ ಐಡೆಂಟಿಫೈ ಮಾಡಿ, ಅದು ಬಿಟ್ಟು ಅವ್ರನ್ನ ಸಡನ್ನಾಗಿ ಏನೋ ಒಂಥರ ಸ್ಟೇರಿಂಗ್ ಮಾಡೋದು, ಇಲ್ಲ ಯಾರಿಗೋ ಏನೋ ಒಂದು ಪ್ರಾಬ್ಲಮ್ ಆಗಿರುತ್ತೆ, ಸುಮ್ಮನೆ ಯಾರೂ ಹೇರ್ನ ರಿಮೂವ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ಸೊ ಇದಿಷ್ಟು ಆಗಿತ್ತು. ಮತ್ತು ನನ್ನ ಹೇರ್ ಸ್ಟೈಲ್ ಹೇಗಿದೆ ಗೈಸ್? ನನ್ನ ಹೇರ್ ಇನ್ನೂ ಬೆಳಿಬೇಕಿತ್ತು, ಇವಾಗ ಇಷ್ಟ ಆಗಿರೋದು. ನನಗೊಂಥರ ಹೇರ್ ಹೆಂಗಿದೆ ಅಂದರೆ ಒಂಥರ ಹೆಂಗೋ ಏನೋ ಹೇಳ್ತಾರೆ, ಏನಂತಾರೆ ಪುನಿ ಅದು ಪುನೀತ್ ಅವ್ರಿಗೆ ಇದು ಒಂಥರ ಅಂದರೆ ನಂದು ತುಂಬ ವ್ಯಾಲ್ಯೂಮ್ ಇದೆ ಗೈಸ್ ಹೇರು. ಮತ್ತು ಹೇರು ನನಗೆ ಆಲ್ಮೋಸ್ಟ್ ಲಾಸ್ಟ್ ಒಂದು 2 ಮಂತ್ಸಿಂದ ಸ್ವಲ್ಪ ಸ್ಲೋ ಗ್ರೋತಲ್ಲಿದೆ. ಆದರೆ ಅದಕ್ಕೂ ಸಪ್ರೇಟ್ ಕಾರಣ ಇದೆ. ಅದು ಏನು ಅಂತ ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ಅದನ್ನು ಕಂಪ್ಲೀಟಾಗಿ ಹೇಳ್ತೀನಿ. ಬಟ್ ಹೇರ್ ಫಾಲು ಈ ಥರ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ, ಬಟ್ ಸ್ಲೋ ಗ್ರೋತ್ ಇದೆ. ನಾನು ಇದನ್ನು ಸ್ಪೈಕ್ಸ್ ಅಂತೆ ಅದು ಇದು ಮಾಡ್ಕೊಂಡು ಆಫೀಸಲ್ಲಿ ಮ್ಯಾನೇಜ್ ಮಾಡ್ತಿದ್ದೀನಿ. ನಿಜ ಹೇಳಬೇಕು ಅಂದರೆ ನಂದು ಕ್ಯಾನ್ಸರ್ ಆಗೋದಕ್ಕೆ ಮುಂಚೆ ನನ್ನ ಫೇಸ್ ನಿಜವಾಗ್ಲೂ ಈ ಥರ ಇರಲಿಲ್ಲ. ಒಂಥರ ಅದು ಡಿಫ್ರೆಂಟ್ ಫೇಸ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ನನಗೆ ಐಸ್ ಒಂದು ಬಿಟ್ಟು ಇನ್ನು ಬೇರೆ ಯಾವುದು ಒಂದು ಫೇಸಲ್ಲಿ ನನಗೆ ಹಳೆ ವಿದ್ಯಾ ಆ ಥರ ಇದ್ದೆ ಅಂತ ನನಗೇನು ಐಡೆಂಟಿಫೈ ಆಗೋಲ್ಲ. ಜಸ್ಟ್ ಒಂದು ಐಸ್ ಒಂದು ಬಿಟ್ಟು ಇನ್ನು ಮಿಕ್ಕಿದೆಲ್ಲ ಸ್ಕಿನ್ನೆಲ್ಲ ಸ್ವಲ್ಪ ಟೆಕ್ಸ್ಚರ್ ಚೇಂಜ್ ಆಗೋಗಿದೆ. ನಂದು ಚೀಕ್ಸ್ ಇರ್ಬೋದು, ಐಬ್ರೋ ಇರ್ಬೋದು, ಹೇರಿಂದನೂ ಅಷ್ಟೇ ನಾನು ಫುಲ್ಲು ನಾನು ಯಾವ ಥರ ಕಾಣಿಸ್ತಿದ್ದೀನಿ ಅನ್ನೋದೇ ಫುಲ್ಲು ನಾನು ಚೇಂಜ್ ಆಗಿಬಿಟ್ಟಿದ್ದೀನಿ. ಮೊದಲೇ ಒಂಥರ ಡಿಫ್ರೆಂಟ್ ಇತ್ತು ನನ್ನ ಹೇರ್ ಇರ್ಬೋದು, ನಂದು ಫೇಸ್ ಶೇಪ್ ಇರ್ಬೋದು, ಈ ಥರ ಒಂಥರ ಈಗೊಂದು ಸ್ವಲ್ಪ ಚಬ್ಬಿ ಥರ ತುಂಬ ಚೆನ್ನಾಗಾಗಿದ್ದೀನಿ. ಮೊದಲು ತುಂಬ ವೆಯ್ಟ್ ಲಾಸ್ ಆಗಿದೆ. ನಾನು 45 kg 47 ಮ್ಯಾಕ್ಸಿಮಮ್ ಅಷ್ಟೇ ನಾನು ಇರ್ತಿದ್ದದ್ದು. ಸೊ ಇವಾಗ 60-61 ಈ ಥರ ರೀಚ್ ಆದಮೇಲೆ ತುಂಬ ಫೇಸ್ ಎಲ್ಲ ಚಬ್ಬಿಯಾಗಿ ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀನಿ. ನನಗೆ ಈ ಥರ ಹೇರ್ ಬೇಕು ಅಂತ ಒಂದು ಸಲ ನನ್ನ ಫ್ರೆಂಡ್ಸ್ಗೆಲ್ಲ ಹೇಳಿದ್ದೆ. ಯಾರೋ ಒಂದು ಬಿಸ್ನೆಸ್ ವುಮನ್ನ ನೋಡಿದ್ದೆ ನಾನು. ಅವರು ಈ ಥರ ಬಾಯ್ ಹೇರ್ ಕಟ್ನ ಮಾಡಿಸಿದ್ರು. ಅವ್ರನ್ನ ನೋಡಿಬಿಟ್ಟು ನಾನು ನನ್ನ ಫ್ರೆಂಡ್ಸ್ಗೆ ಹೇಳ್ತಿದ್ದೆ, ನಾನು ಲೈಫಲ್ಲಿ ಒಂಥರ ಈ ಥರ ಹೇರ್ ಕಟ್ ಮಾಡಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ. ಬಟ್ ಅದಾದ 6 ಮಂತ್ಸ್ಗೆ ನಂದು ಈ ಥರ ಹೇರ್ ಕಟ್ ಮಾಡಿಸೋಂಥ ಆಪರ್ಚುನಿಟಿ ಸಿಕ್ತು. ಸೊ ಥ್ಯಾಂಕ್ಫುಲ್ ಅದಕ್ಕೂ ಕೂಡ. ಚೆನ್ನಾಗಿದೆ ಲೈಫು. ಮತ್ತು ಈ ಫೇಸ್ ಇರ್ಬೋದು, ಈ ಹೇರ್ ಸ್ಟೈಲ್ ಇರ್ಬೋದು, ನಾನು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದೀನಿ. ಬಟ್ ಏನಂದರೆ ಸ್ವಲ್ಪ ಹೇರು ಫಾಸ್ಟಾಗಿ ಗ್ರೋ ಆದರೆ ತುಂಬ ಚೆನ್ನಾಗಿರುತ್ತೆ ಅಷ್ಟೇ ಗೈಸ್. ಫಂಕ್ಷನ್ಗೆ ಹೋದ್ಮೇಲೆ ಅಲ್ಲಿ ನೆಕ್ಸ್ಟ್ ವೀಡಿಯೋಸ್ನ ಕಂಟಿನ್ಯೂ ಮಾಡ್ತೀನಿ. ಬಾಯ್ ಬಾಯ್.